ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಋಷಿಕಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ನಮ್ಮ ಶಾಲೆಯಲ್ಲಿ ವಿಜ್ಞಾನ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ನಾನು ಜಲಚಕ್ರವನ್ನು ಮಾಡಿದ್ದೇನೆ. ಈ ಜಲಚಕ್ರವನ್ನು ಮಾಡಲು ಬೇಕಾಗಿರುವ ವಸ್ತುಗಳು ರೊಟ್ಟು, ಆಮೇಲೆ ಬಣ್ಣದ ಹಾಳೆಗಳು. ಈ ಬಣ್ಣದ ಹಾಳೆಗಳನ್ನು ಬಳಸಿಕೊಂಡು ನಾನು ಮರಗಳನ್ನು ಮಾಡಿದ್ದೇನೆ ಮತ್ತು ಸೂರ್ಯನ ಆಕಾರಕ್ಕೋಸ್ಕರ ಬಾಲನ್ನು ಬಳಸಿದ್ದೇನೆ ಮಾಡುವುದಕ್ಕೆ ನಾನು ಬಳಸಿಕೊಂಡಿದ್ದೇನೆ. ಜಲಚಕ್ರ ಎಂದರೇನು? ನಾನಿಲ್ಲಿ ಆಲ್ರೆಡಿ ಆರೋ ಮಾರ್ಕ್ ಅನ್ನು ಹಾಕಿದ್ದೀನಿ. ಆರೋ ಮಾರ್ಕ್ ಏನ್ ಹಾಕಿದ್ದೀನಿ ಅಂದ್ರೆ, ಇಲ್ಲಿ ನೀರು ಹರಿಯುತ್ತಿದೆಯಲ್ಲ, ಈ ನೀರು ಸೂರ್ಯನ ಶಾಖದಿಂದ ಆವಿ ಆಗುತ್ತಿದೆ. ಈ ನೀರು ಇದೆಯಲ್ಲ, ಸೂರ್ಯನ ಶಾಖದಿಂದ ಆವಿ ಆಗುತ್ತಿದೆ. ಈ ಸೂರ್ಯನ ಶಾಖದಿಂದ ಹೋದ ನೀರು ಎಲ್ಲಿಗೋಗುತ್ತೆ? ಈ ಸೂರ್ಯನ ಶಾಖದಿಂದ ಹೋದ ನೀರು ತಂಪಾದ ಮೋಡವಾಗುತ್ತದೆ. ಈ ತಂಪಾದ ಮೋಡ ಆದ್ಮೇಲೆ ಏನಾಗುತ್ತೆ? ಈ ತಂಪಾದ ಮೋಡ ಆಗುತ್ತಲ್ಲ, ಆ ಮೋಡ ಭಾರವಾದಾಗ ಮತ್ತೆ ಮಳೆಯ ರೂಪದಲ್ಲಿ ನಮಗೆ ಭೂಮಿಗೆ ಸಿಗುತ್ತದೆ. ಇದು ಜಲಚಕ್ರ ಎಂದು ಕರೆಯುತ್ತಾರೆ. ಈ ಜಲಚಕ್ರದಲ್ಲಿ 70% ನೀರಿದೆ. ಈ 70% ನೀರಿದ್ರು ನಮ್ಗೆ ಯಾಕೆ ನೀರಿಗೋಸ್ಕರ ನಾವು ಪರದಾಡ್ತಿದೀವಿ, ನೀರಿಲ್ಲ ಅಂತ ಅಂತಿದೀವಿ? ಯಾಕೆ? ಇದು ಕಾರಣ ಜಲಚಕ್ರ. ಈ ಜಲಚಕ್ರ ಹೇಗೆ ಕಾರಣ ಅಂದ್ರೆ, ಅಂತರ್ಜಲವಾಗಿ ಉಳ್ಕೊಳ್ಳುತ್ತಲ್ಲ, ಅಂತರ್ಜಲದಲ್ಲಿ ಉಳ್ಕೊಳ್ಳುವುದಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಉಳ್ಕೊಳ್ಳುತ್ತೆ. ಈ ಜಲಚಕ್ರದ ಮೂಲಕ ಹೋದ ನೀರು ಸೂರ್ಯನ ಶಾಖದಿಂದ ಆವಿಯಾಗಿ ಮತ್ತೆ ಮೋಡವಾಗಿ ಮತ್ತೆ ತಂಪಾದವಾಗಿ ಬೀಳ್ತದೆ. ಇದಿಷ್ಟು ಜಲಚಕ್ರ ಎಂದು ಏನ್ ಮಾಡುತ್ತೆ ಅಂದ್ರೆ, ಇವಾಗ ಮಳೆ ಆಗಿದ ತಕ್ಷಣ ನೀರು ನದಿ ಸೇರ್ಬಿಡೋದು, ಸಾಗರ ಸೇರ್ಬಿಡೋದು, ಮತ್ತೆ ಆವಿ ಆಗ್ಬಿಡೋದು, ಮತ್ತೆ ಮಳೆ ಆಗೋದು ಹಂತ ಹಂತವಾಗಿ ಆಗುತ್ತದೆ. ಈ ಹಂತ ಯಾವ ಹಂತ? ಇದರಲ್ಲಿ ಪ್ರಮುಖ 4 ಹಂತಗಳನ್ನು ನಾನು ನಿಮಗೆ ಹೇಳ್ತೀನಿ. ಮೊದಲನೇ ಹಂತ ಆವಿಕರಣ ಹೇಗಾಗುತ್ತೆ ಅಂದ್ರೆ, ನಮ್ಮ ಭೂಮಿಯ ಮೇಲೆ ಇರುವ ನೀರು ಸೂರ್ಯನ ಶಾಖದಿಂದ ಮೇಲಕ್ಕೆ ಹೋಗುತ್ತದೆ. ಇದು ಆವಿಕರಣ. ಎರಡನೆಯದ್ದು ಸಾಂದ್ರೀಕರಣ. ಈ ಸಾಂದ್ರೀಕರಣ ಹೇಗಾಗುತ್ತೆ ಅಂದ್ರೆ, ಈ ಸೂರ್ಯನಿಂದ ಹೋದ ನೀರು ತಂಪಾದ ಮೋಡವಾಗುವುದು. ಮತ್ತೆ ಮಳೆ ಪ್ರಕ್ರಿಯೆ ಹೇಗೆ ಆಗುತ್ತದೆ ಅಂದ್ರೆ, ಮೋಡವು ಸೂರ್ಯನ ಶಾಖದಿಂದ ಹೋದ ನೀರು ಭಾರವಾಗಿ ಮತ್ತೆ ನಮ್ಮ ಭೂಮಿಗೆ ಸೇರುತ್ತದೆ. 4ನೇದು ಸಂಗ್ರಹಣೆ. ಹೇಗೆ ಸಂಗ್ರಹಣೆ ಆಗುತ್ತೆ ಈ ನೀರು ಅಂದ್ರೆ, ಅಂತರ್ಜಲವಾಗಿ ಸಂಗ್ರಹಣೆ ಆಗುತ್ತೆ. ಇದಿಷ್ಟು ಜಲಚಕ್ರದ 4 ಹಂತಗಳು. ಧನ್ಯವಾದಗಳು.